ಲೋಕಸಭೆ ಚುನಾವಣೆಗೆ ಬಿಜೆಪಿಯವರು ಭರ್ಜರಿ ತಯಾರಿ ನಡೆಸಿಕೊಳ್ತಾರೆ. ಲೋಕಸಭೆ ಚುನಾವಣೆಗೆ ಪ್ರಚಾರದ ವಾಹನಗಳ ಮೂಲಕ ಚುನಾವಣೆಗೆ ಸಜ್ಜಾಗ್ತಾ ಇರೋದು ಇಲ್ಲಿ ಬಿಜೆಪಿ. ಚುನಾವಣಾ ಪ್ರಚಾರ ವಾಹನಗಳಿಗೆ ನಾಯಕರು ಚಾಲನೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ. ವಿಕಸಿತ ಭಾರತ ಸಂಕಲ್ಪ ಪ್ರಣಾಳಿಕೆ ಮೂಲಕವಾಗಿ ಸಲಹಾ ಪತ್ರಕ್ಕೂ ಕೂಡ ಇಲ್ಲಿ ಚಾಲನೆಯನ್ನು ಕೊಡಲಾಗಿದೆ ಕೂಡ ನಡೆಸಬೇಕು ಸರ್. ನಮ್ಮ ತಾಯಂದನ್ನು ಕರ್ಕೊಂಡೋಗಿ ಬೆಂಗಳೂರು ಮಹಾನಗರ ಪಾಲಿಕೆ ಇವತ್ತು BWSS ಪತ್ರವನ್ನು ಹೋರಾಟ ಮಾಡಬೇಕು. ಅವ್ರಿಗೆ ಕಿವಿ ಹಿಂಡ್ತಕ್ಕಂಥ ಕೆಲಸ ಮಾಡಬೇಕು. ಸರ್ಕಾರ ನಂಬ್ಕೊಂಡು ಕೂರಬೇಡ ಅನ್ನೋ ಮಾತನ್ನು ನಮ್ಮ ಪಕ್ಷದ ಮುಖಂಡರು ಕೂಡ ಹೇಳಿದ್ದೇನೆ. ನಾನು ಇಷ್ಟು ಮಾತ್ರ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಈ ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಚುನಾವಣೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ 28ಕ್ಕೆ 28 ಕ್ಷೇತ್ರಗಳನ್ನು ಗೆಲ್ಲಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ತೀರ್ಮಾನ ಅಲ್ಲ, ವಿಜೇಂದ್ರ ತೀರ್ಮಾನ ಅಲ್ಲ. ಎಲ್ಲ 28 ಕ್ಷೇತ್ರದಲ್ಲಿ ಈ ನಾಡಿನ ಪ್ರಜ್ಞಾವಂತ ಮತದಾರರು ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಯಾಮ್ಯಾರಿದ್ದೇವೆ, ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ತಂದಿದ್ದೇವೆ. ಆದರೆ ದೇಶದ ಭವಿಷ್ಯದ ದೃಷ್ಟಿಯಿಂದ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕು. ಅದಕ್ಕೆ ಭಾರತೀಯ ಜನತಾ ಪಾರ್ಟಿನೇ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಬೇಕು. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ 28 ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ JDS ಅನ್ನು ಗೆಲ್ಲಿಸೋದ್ರ ಮುಖೇನ ನರೇಂದ್ರ ಮೋದಿ ಅವರ ಕೈಯನ್ನು ಬಲಪಡಿಸ್ತೇನೆ ಅಂತೇಳಿ ಈ ರಾಜ್ಯದ ಪ್ರಜ್ಞಾವಂತ ಮತದಾರರು ತೀರ್ಮಾನ ಮಾಡಿದ್ದಾರೆ. ನಮ್ಮ ಕರ್ತವ್ಯ ಇದೆ. ಇವತ್ತೇ ನಮ್ಮ LED ವಾಹನಗಳಿದೆ. ಪ್ರತಿ ಗ್ರಾಮಗಳಿಗೆ, ಪ್ರತಿ ಜಿಲ್ಲೆಗಳಿಗೆ ತೆರಳಿ ನಮ್ಮ ಸಾಧನೆ ಮತ್ತು ಅವರ ಒಂದು ಏನು ಜನಸಾಮಾನ್ಯರ ಒಂದು ಅನಿಸಿಕೆ ಏನಿದೆ, ಇವತ್ತು ಪ್ರಣಾಳಿಕೆ ಯಾವ ದಿಕ್ಕಿನಲ್ಲಿ ಇರಬೇಕು, ಯಾವ ರೀತಿ ರಾಜ್ಯಕ್ಕೆ ಅನುಕೂಲ ಆಗಬೇಕು, ಅವರ ಸಲಹೆಯನ್ನು ಕೂಡ ನೇರವಾಗಿ ನರೇಂದ್ರ ಮೋದಿಜಿಯವರು ಮುಟ್ಟಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತು ನೀವು ಪ್ರಯುಕ್ತವಾಗಿ ಇವತ್ತು LED ವಾಹನಗಳನ್ನು ಇವತ್ತು ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ನಮ್ಮ ಎಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಕೂಡ ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ನಮಗೆ ಸಹಕಾರ ನೀಡಬೇಕು ಅಂತ ಹೇಳ್ತಾ ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ವಂದನೆಗಳು. ಜೈ ಶ್ರೀರಾಮ್. ಮಾನ್ಯ ರಾಜ್ಯಾಧ್ಯಕ್ಷರಿಗೆ ವಂದನೆಗಳು. ಈಗ ಈ ರಥವನ್ನು ಬಿಡುಗಡೆ ಮಾಡೋದಿರುತ್ತೆ. ಒಂದು ಸ್ವಲ್ಪ ನಾವೆಲ್ಲರೂ ಕೂಡ ಈ ಕಡೆಯಿಂದ ಸ್ವಲ್ಪ ಜಾಗ ಮಾಡಿಕೊಡ್ಬೇಕು. ರಥ ಎಡಗಡೆಯಿಂದ ಬಲಗಡೆಗೆ ಹೋಗುತ್ತೆ. ಹಾಗಾಗಿ ಎಲ್ಲರೂ ಸ್ವಲ್ಪ ಆ ಕಡೆ ಹೋಗ್ಬೇಡ, ಬಲಕ್ಕೆ ಹೋಗ್ಬೇಡ. ಒಂದು ಸ್ವಲ್ಪ ನಮ್ಮ ಕಾರ್ಯಕರ್ತರೆಲ್ಲ ಇದು ಮಾಡಿ ಆಮೇಲೆ ಇಲ್ಲೊಂದು ಸ್ವಲ್ಪ ಜಾಗ ಮಾಡಿಕೊಡಿ. ಆ ರಥ ಒಂಚೂರು ಮುಂದೆ ಬರಲಿ. ಮೀಡಿಯಾದವ್ರು ಯಾರು ಅಡ್ಡ ಆಗಬಾರ್ದು. ಮೇಡಮ್ ಒಂದು ಸ್ವಲ್ಪ ಎಲ್ಲ ಆ ಕಡೆ ಹೋಗ್ಬಿಡಿ ಪ್ಲೀಸ್ ಪ್ಲೀಸ್. ಎಲ್ಲ ಕಾರ್ಯಕರ್ತರು ಸಾವಕಾಶವಾಗಿರಬೇಕು. ಈಗ ಆಯ್ತಲ್ಲ? ಆಯಿತು. ಪ್ರಶಾಂತ್ ರಥ ತರಿಸ್ಬಿಡಿ. ಸ್ವಲ್ಪ ಎಲ್ಲ ಜಾಗ ಮೇಡಮ್ ಪ್ಲೀಸ್ ಪ್ಲೀಸ್. ಮೇಡಮ್ ನೀವೇ ಒಂದು ಸ್ವಲ್ಪ ಆ ಕಡೆ ಅಲ್ಲಿ ಹೋಗ್ಬಿಡಿ ಪ್ಲೀಸ್. ಆ ರಥ ಇಲ್ಲಿ ಬರುತ್ತೆ, ಅರ್ಥ ಮಾಡಿ. ಪ್ರಶಾಂತ್ ಆಗಲ್ಲ, ಇದು ಸ್ವಲ್ಪ ದಾರಿ ಮಾಡಿಕೊಡಿ ಅಲ್ಲಿ. ಪ್ರಶಾಂತ್ ಭಾರತ್ ಮಾತಾ ಕೆ ಜಿಂದಾಬಾದ್ ಜಿಂದಾಬಾದ್. ರಾಜ್ಯದ ಸಂಕಲ್ಪ ಪತ್ರಗಳ ಈ ಕಡೆಗೆ ಇಲ್ಲಿ ನಿಲ್ಸು ಒಂದು ಸ್ವಲ್ಪ ನೋಡಿ ಮೇಡಮ್. ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು ಆ ಕಡೆ ಹೋಗ್ಬಿಡಿ, ಆ ಕಡೆ ಹೋಗ್ಬಿಡಿ ಪ್ಲೀಸ್. ಹತ್ರ ತರ್ತಾರೋ ಭಾರತೀಯ ಜನತಾ ಪಾರ್ಟಿಗೆ ದಯವಿಟ್ಟು ಸ್ವಲ್ಪ ಜಾಗ ಮಾಡಿಕೊಡಿ ದಯವಿಟ್ಟು. ಇಲ್ಲಿ ಎರ್ಟಿಗಾ ಕಾರ್ 1051 ಕಾರನ್ನು ದಯವಿಟ್ಟು ತೆಗೀರಿ. ಅಲ್ಲಿ ಅಡ್ಡ ನಿಲ್ಲಿಸಲಾಗಿದೆ. ಎರ್ಟಿಗಾ ಕಾರ್ 1051 ಅಲ್ಲಿಂದ ತೆಗಿಬೇಕು. ವಾಹನಗಳು ಆ ಕಡೆ ಹೋಗೋದ್ರಿಂದ ಅಲ್ಲಿ ಜಾಮ್ ಆಗುತ್ತೆ, ಅಡ್ಡ ಇದೆ ಅಲ್ಲಿ. ಎರ್ಟಿಗಾ ಕಾರ್ 1051 ದಯವಿಟ್ಟು ತೆಗಿಬೇಕು ಅಲ್ಲಿಂದ. ಕಾಯಿ ಹೊಡೆಯೋದಷ್ಟು. ಈಗ ವಿಕಸಿತ ಭಾರತದ LED ವಾಹನಗಳ ಈ ಪ್ರಚಾರ ವಾಹನಗಳನ್ನು ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ಶ್ರೀಯುತ BY ವಿಜೇಂದ್ರರವರು ಪೂಜೆ ಮಾಡುವುದರ ಮುಖಾಂತರವಾಗಿ, ಪುಷ್ಪಾರ್ಚನೆಯನ್ನು ಮಾಡುವುದರ ಮುಖಾಂತರವಾಗಿ ಮತ್ತು BJP ಫ್ಲಾಗನ್ನು ತೋರಿಸುವುದರ ಮುಖಾಂತರವಾಗಿ ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಈಗ ಪೂಜಾ ಕಾರ್ಯಕ್ರಮ ನಡೀತಾ ಇದೆ. ಈ ಪ್ರಚಾರ ವಾಹನಗಳು ಇಡೀ ರಾಜ್ಯದಲ್ಲೇ ತಲುಪಬೇಕು ಅನ್ನೋಂಥ ಒಂದು ದೊಡ್ಡ ಸಂಕಲ್ಪದೊಂದಿಗೆ ಈ ಪೂಜಾ ಕಾರ್ಯಕ್ರಮ ನಡೀತಾ ಇದೆ. ಈ ಸಂಕಲ್ಪ ಪತ್ರಗಳು ಇಡೀ ರಾಜ್ಯದಲ್ಲಿ
ಇಡೀ ದೇಶದಲ್ಲೇ 1 ಕೋಟಿ ಸಂಕಲ್ಪ ಪತ್ರಗಳನ್ನು ಸಂಗ್ರಹ ಮಾಡಬೇಕು ಅನ್ನುವಂತಹ ಗುರಿಯೊಂದಿಗೆ ಭಾರತ್ ಮಾತಾ ಕೆ ಜಿಂದಾಬಾದ್ 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 ಮೋದಿ ಮತ್ತೊಮ್ಮೆ ಮೋದಿ ಮತ್ತೊಮ್ಮೆ फिर एक बार मोदी सरकार फिर एक बार मोदी सरकार फिर एक बार मोदी सरकार भारत माता के जिंदाबाद जिंदाबाद बीजेपी जिंदाबाद 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 बीजेपी जिंदाबाद 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 बीजेपी जिंदाबाद फिर एक बार मोदी सरकार फिर एक बार मोदी सरकार मोदी मोदी मತ್ತೊಮ್ಮೆ मोदी मತ್ತೊಮ್ಮೆ मोदी मತ್ತೊಮ್ಮೆ फिर एक बार मोदी सरकार फिर एक बार मोदी सरकार भारत माता के जय भारत माता के जय जय श्री राम जय जय श्री राम ರಾಜ್ಯದ ಉದ್ದಗಲಕ್ಕೂ ಸಂಚರಿಸಲಿರುವಂತಹ LED ಪ್ರಚಾರ ವಾಹನಗಳ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರುವಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವಂತಹ ಶ್ರೀಯುತ BY ವಿಜೇಂದ್ರರವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಅವರೀಗ ಫ್ಲಾಗ್ ಆಫ್ जनता पार्टी की वंदे 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 ವಾಹನಗಳು ಮುಂದೆ ಹೋಗೋಕೆ ಬಿಡಿ, ಅಲ್ಲಿ ಫೋಟೋ ಶೂಟ್ ಆಮೇಲೆ ಮಾಡೋಣ. ದಯವಿಟ್ಟು ವಾಹನಗಳು ಮುಂದೆ ಹೋಗೋಕೆ ಬಿಡಿ, ಅಲ್ಲಿ ದಯವಿಟ್ಟು ವಾಹನಗಳಿಗೆ ಅವಕಾಶ ಮಾಡಿಕೊಡಿ. ಅವ್ರಿಗೇನೋ ಒಂದು ಬೇಕಂತ ತಡಿಯಪ್ಪ, ಒಂದು ನಿಮಿಷ ನಿಲ್ಸು ಒಂದು ನಿಮಿಷ ನಿಲ್ಸು ಅಣ್ಣ, ನಿಮ್ಗೆ ಏನು ಬೇಕು ಹೇಳಿ. ಹಾಂ, ಒಂದು ಗಾಡಿ ನಿಲ್ಸಪ್ಪ, ಇಲ್ಲಿ ನಿಲ್ಸು, ಒಂದು ನಿಮಿಷ ನಿಲ್ಸು. ಹಾಂ ಸರ್, ಒಂದು ನಿಮಿಷ, ಅವ್ರಿಗೊಂದು ಚೂರು ಇನ್ನೊಂದು ಫೋಟೋ ಬೇಕಂತ, ಚೂರು ಸೈಡಿಗೆ ಬಿಡಿ, ಇಲ್ಲಪ್ಪ ಅಮ್ಮ, ಇಲ್ವಾ ಅವ್ರಿಗೆ. ಹಾಂ, ಏನು ಬೇಕೀಗ? ಇಲ್ಲ ನೀವು ಮಾಡಿ ಸರಿ. भारत माता के फिर एक बार भारत माता के जय मತ್ತೊಮ್ಮೆ मोदी भारत माता के जय फिर एक बार मोदी सरकार फिर एक बार मोदी सरकार बोलो भारत माता की जय माता की जय बोलो भारत माता की भारतीय जनता पार्टी की भारतीय जनता पार्टी की भारतीय जनता पार्टी की वंदे 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 ದಯವಿಟ್ಟು ವಾಹನಗಳು ಹೊರಡ್ಲಿ, ಎಲ್ಲ ಹೊರಡಿ ನಿತಿನ್, ವಾಹನಕ್ಕೆ ಬಿಡಿ, ಜಾಗ ನಿತಿನ್ ಎಲ್ಲ ಗಾಡಿ ಕಳಿಸ್ಬಿಡಿ. ಸ್ವಲ್ಪ ಈ LED ವಾಹನಕ್ಕೆ ಜಾಗ ಮಾಡ್ಕೊಡಿ, ಸ್ವಲ್ಪ ಒಂಚೂರು ಜಾಗ ಮಾಡ್ಕೊಡಿ. ಎಲ್ಲ ವಾಹನಗಳು ಹೋಗ್ಬಿಡ್ಲಿ, ಹೊಟ್ಬಿಡೋಣ. ನೀವು ಹಾಗೆ ಆನಂದ್ ಮಾಡ್ಕೊಂಡು ಹೋಗಿ, ಬಾಕ್ಸ್ ಒಳಗೆ ಇಟ್ಕೊಳ್ಳಿ. ಅಲ್ಲ ಸೈಡ್ ಬನ್ನಿ ದಯಮಾಡಿ ಸೈಡ್ ಬನ್ನಿ ಎಲ್ಲ. ಇವಾಗ ಏನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಜನಾರ್ದನ್, ಗಮನಿಸ್ತಾ ಇದ್ವಿ, ಚುನಾವಣಾ ಪ್ರಚಾರದ ವಾಹನಗಳಿಗೆ ಬಿಜೆಪಿ ನಾಯಕರು ಚಾಲನೆಯನ್ನ ಕೊಟ್ಟಿದ್ದಾರೆ. ಸದ್ಯ ಈ ವಾಹನಗಳು ಎಲ್ಲೆಲ್ಲ ಸಂಚಾರವನ್ನ ಮಾಡುತ್ತೆ, ಇದರ ವಿಶೇಷತೆ ಏನು? ಸಂಪತ್, ಬಿಜೆಪಿ ಲೋಕಸಭಾ ಚುನಾವಣೆ ಟಿಕೆಟ್ ಇನ್ನು ಘೋಷಣೆ ಆಗದೇ ಇದ್ರೂ ಸಹಿತ ಕರ್ನಾಟಕದಲ್ಲಿ ಭರ್ಜರಿಯಾಗಿ ಪ್ರಚಾರದ ಸಿದ್ಧತೆಯನ್ನಂತೂ ಮಾಡ್ಕೊಳ್ತಾ ಇದೆ. ಇವತ್ತು LED ವಾಹನಗಳನ್ನ ಪ್ರಚಾರಕ್ಕೆ ಕಳಿಸೋದಕ್ಕೋಸ್ಕರ ಒಂದು ಚಾಲನೆ ಕೊಟ್ಟಿದ್ದಾರೆ. ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಮತ್ತೆ ವಿಪಕ್ಷ ನಾಯಕ ಅಶೋಕ್ ಅವರು ಸೇರಿದಂಗೆ ಕೆಲ ಪ್ರಮುಖರೆಲ್ಲ ಸೇರಿದ್ದಾರೆ. ಬೆಂಗಳೂರಿನಲ್ಲಿ ಇದಕ್ಕೆ ಚಾಲನೆಯನ್ನ ಕೊಡಲಾಗಿದೆ. ಪ್ರಮುಖವಾಗಿ ಈ ಒಂದು LED ವಾಹನ ಪ್ರತಿಯೊಂದು ಲೋಕಸಭಾ ಕ್ಷೇತ್ರದಲ್ಲೂ ಎರಡೆರಡು ವಾಹನಗಳನ್ನ ಕಳಿಸಬೇಕು, ಸಂಚರಿಸಬೇಕು ಅಂತ ಹೇಳಿ ಪ್ಲಾನ್ ಅನ್ನು ಮಾಡ್ಕೊಂಡು ಕಳಿಸ್ತಾ ಇದ್ದಾರೆ. ಎಲ್ಲಾ ಕಡೆಯಲ್ಲೂ ಹೋಗಿ ಬರುತ್ತೆ, ಎಲ್ಲಾ ಕಡೆಯಲ್ಲೂ ಹೋಗುತ್ತೆ. ಇದರ ಜೊತೆಗೆ ಅಲ್ಲಿ ಒಂದು ಬಾಕ್ಸ್ ಅನ್ನ ಕೂಡ ಇಡ್ಲಾಗತ್ತೆ LED ವಾಹನ ಹೋಗುವಂತ ಸ್ಥಳದಲ್ಲಿ. ಅಂದ್ರೆ ಪ್ರಣಾಳಿಕೆ ಯಾವ ರೀತಿ ಇರಬೇಕು ಅಂತ ಹೇಳಿ ಜನರಿಂದ ಅಭಿಪ್ರಾಯವನ್ನ ಪಡ್ಕೊಳ್ಳೋದಕ್ಕೋಸ್ಕರ ಪ್ರಣಾಳಿಕೆಯಲ್ಲಿ ಏನೆಲ್ಲ ಸೇರಿಸಬೇಕು, ಬಿಜೆಪಿ ಪ್ರಣಾಳಿಕೆ ಜನರಿಗೆ
ಅನುಕೂಲ ಆಗುವಂತ ಯೋಜನೆಗಳು ಯಾವುದೆಲ್ಲ ಇರಬೇಕು, ಏನೆಲ್ಲ ಕೆಲಸಗಳನ್ನು ಮಾಡಬೇಕು, ಇದ್ರ ಬಗ್ಗೆ ಜನರಿಂದನೇ ಅಭಿಪ್ರಾಯವನ್ನ ಪಡ್ಕೋಬೇಕು ಅಂತೇಳಿ ಪ್ಲಾನ್ ಅನ್ನ ಮಾಡ್ಕೊಂಡು ಒಂದು ಬಾಕ್ಸ್ ಅನ್ನ ಇಟ್ಟಿದ್ದಾರೆ, ಸಜೆಷನ್ ಬಾಕ್ಸ್ ಅನ್ನ ಇಟ್ಟಿದ್ದಾರೆ. ಅದರಲ್ಲಿ ಜನರು ತಮಗೆ ಏನ್ ಅನ್ಸುತ್ತೋ ಅದನ್ನ ಬರೆದು ಹಾಕಬಹುದು. ಇನ್ನೊಂದು QR ಕೋಡ್ ಅನ್ನು ಕೂಡ ಕೊಟ್ಟಿದ್ದಾರೆ. ಆ QR ಕೋಡ್ ಮೂಲಕವೂ ಸಹಿತ ತಮ್ಮ ಅಭಿಪ್ರಾಯವನ್ನ ತಿಳಿಸಬಹುದಾಗಿದೆ. ಅಂದ್ರೆ ಜನರಿಗೆ ಪ್ರಣಾಳಿಕೆ ಹೇಗಿರ್ಬೇಕು, ಇಂಥದ್ದಿದ್ರೆ ಒಳ್ಳೇದಿತ್ತು ಅಂತೇಳಿ ಜನರು ಮಾತಾಡ್ಕೊಂಡು ಅವರಲ್ಲಿ ಇರೋದಕ್ಕಿಂತ ಹೆಚ್ಚಾಗಿ ಕೇವಲ ಪಕ್ಷದ ಪ್ರಮುಖ 4 ಜನ ಮಾತ್ರ ಕೂತ್ಕೊಂಡು ಪ್ರಣಾಳಿಕೆನ ರೆಡಿ ಮಾಡೋದಕ್ಕಿಂತ ಜನರ ಅಪೇಕ್ಷೆ ಏನಿದೆ ಅದನ್ನ ಕೇಳಿ ಅದನ್ನ ಇದರಲ್ಲಿ ಸೇರಿಸುವಂತ ಪ್ರಯತ್ನ ಮಾಡೋದಕ್ಕೋಸ್ಕರ ಈ ಒಂದು ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ. ಇವತ್ತು ಈ ವಾಹನಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ. ಇದೆಲ್ಲ ಕಡೆಯಲ್ಲೂ ಕೂಡ ಸಂಚಾರ ಮಾಡತ್ತೆ. ವಿಜೇಂದ್ರ ಅವರು ಕೂಡ ಮಾತಾಡ್ತಾ ಹೇಳಿದ್ದಾರೆ, ಯಾವುದೇ ಸಂದರ್ಭದಲ್ಲಿ ಕ್ಷಣದಲ್ಲಿ ಚುನಾವಣೆ ಘೋಷಣೆ ಆಗುವಂತ ಸಾಧ್ಯತೆ ಇದೆ, ಅದಕ್ಕೋಸ್ಕರ ಈ ಸಿದ್ಧತೆ ಹಾಕೊಂಡಿದೀವಿ. ರಾಜ್ಯ ಸರ್ಕಾರ ಎಲ್ಲಾ ವಿಚಾರದಲ್ಲೂ ಕೂಡ ಫೇಲ್ ಆಗಿದೆ. ಕುಡಿಯುವ ನೀರಿನ ಸಮಸ್ಯೆ ಎಲ್ಲಾ ಕಡೆಯಲ್ಲೂ ಕೂಡ ಇದೆ. ಆದ್ರೆ ಬೆಂಗಳೂರು ಗ್ರಾಮಾಂತರಕ್ಕೆ ಮಾತ್ರ ಸೀಮಿತ ಆಗೋ ರೀತಿಯಲ್ಲಿ 14 ಜನ ನೋಡಲ್ ಆಫೀಸರ್ನ ನೇಮಕ ಮಾಡ್ಕೊಂಡಿದ್ದಾರೆ ಕುಡಿಯುವ ನೀರಿನ ಸಮಸ್ಯೆಯನ್ನ ಪರಿಹಾರ ಮಾಡೋದಕ್ಕೆ. ಉಳಿದ ಕಡೆಯಲ್ಲಿ ಎಲ್ಲ ಇವರು ಪರಿಹಾರ ಮಾಡೋದಕ್ಕೆ ಮುಂದಾಗ್ತಾ ಇಲ್ಲ. ಇದು ದೊಡ್ಡ ಸಮಸ್ಯೆ ಆಗಿದೆ. ಬೆಂಗಳೂರು ನಗರದಲ್ಲಿ ಎಷ್ಟರ ಮಟ್ಟಿಗೆ ಸಮಸ್ಯೆ ಆಗಿದೆ ಅಂದ್ರೆ, ಅಮೆರಿಕಾದಲ್ಲಿ ಒಂದು ವಾಹಿನಿಯಲ್ಲಿ ಬೆಂಗಳೂರಿಗೆ ನೀವು ಹೋಗ್ಬೇಡಿ ಅಂತೇಳಿ ಕೂಡ ಸುದ್ದಿ ಪ್ರಸಾರ ಮಾಡುವಂತ ಪರಿಸ್ಥಿತಿ ಬಂದಿದೆ. ಬೆಂಗಳೂರಿನ ಮಾನವನ್ನ ರಾಜ್ಯ ಸರ್ಕಾರ ಹರಾಜಾಗ್ತಾ ಇದೆ. ತಕ್ಷಣನೇ ರಾಜ್ಯ ಸರ್ಕಾರ ಎಚ್ಚೆತ್ಕೋಬೇಕು. ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ಬರದ ಛಾಯೆ ಇದೆ. ಇದೆಲ್ಲವನ್ನು ಕೂಡ ಸರಿಪಡಿಸೋದಕ್ಕೆ ರಾಜ್ಯ ಸರ್ಕಾರ ವಿಫಲವಾಗಿದೆ. ಆ ಕಾರಣಕ್ಕಾಗಿ ಬಿಜೆಪಿಗೆ ನರೇಂದ್ರ ಮೋದಿಗೆ ಮತ ಕೊಟ್ಟು ಮತ್ತೊಮ್ಮೆ ಅಧಿಕಾರಕ್ಕೆ ತನ್ನಿ ಅಂತೇಳಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸೋಣ ಜೊತೆಯಲ್ಲಿ ಬಿಜೆಪಿ ಲೋಕಸಭಾ ಚುನಾವಣೆ ಸಿದ್ಧತೆಯನ್ನ ಭರದಿಂದ ಮಾಡ್ತಾ ಇದೆ. LED ವಾಹನಗಳಿಗೆ ಇವತ್ತು ಚಾಲನೆ ಕೊಡುವ ಮೂಲಕ ಜನರಿಗೆ ತಲುಪುವಂತ ಕೆಲಸವನ್ನ ಬಿಜೆಪಿ ಇವತ್ತು ಮಾಡ್ತಾ ಇದೆ. ಸಂಪತ್, ಥ್ಯಾಂಕ್ ಯು ಜನಾರ್ದನ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಬಹುತೇಕ 2 ಹಂತದಲ್ಲಿ ಅಂತೇಳಿ ನಾವು ಅನ್ಕೊಂಡಿದ್ದೇವೆ. ನಿಮ್ಮ ಎಲ್ಲ ಪ್ರಶ್ನೆಗೂ ಸಹ 3-4 ದಿನದಲ್ಲಿ ಉತ್ತರ ಸಿಗ್ತದೆ. ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆ. ಇಲ್ಲ ರೀ, ನೀವು ನೋಡಿ, ಒಂದು ಮಾನ್ಯ DK ಶಿವಕುಮಾರ್ ಅವರ ನಡವಳಿಕೆನ ನಾನು ಬಲವಾಗಿ ಖಂಡಿಸ್ತೇನೆ. ಇವತ್ತು ಬೆಂಗಳೂರು ಮಹಾನಗರ ಅಂತ ಕಡೆ ಕಳೆದ 15-20 ದಿನದಿಂದ ನೀರಿನ ಹಾಹಾಕಾರ ಇದೆ. 10-15 ದಿನಕ್ಕೆ ಒಂದು ಬಾರಿ ನೀರು ಸಿಗ್ತಾ ಇದೆ. ಇದರ ನಡುವೆ ನಿನ್ನೆ ಆದೇಶ ಮಾಡಿದ್ದಾರೆ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ಏರಿಯಾಗಳಲ್ಲಿ 14 ಜನ ನೋಡಲ್ ಆಫೀಸರ್ನ ಅಪಾಯಿಂಟ್ ಮಾಡಿದ್ದಾರೆ. ಅಂದರೆ ಅರ್ಥ ಏನು? ಬೆಂಗಳೂರಿನಲ್ಲಿ ಬೇರೆಯವ್ರು ಇರ್ತಕ್ಕಂಥವ್ರು ಮನುಷ್ಯರಲ್ವಾಗಿರಬೇಕು, ಅವ್ರಿಗೆ ಕುಡಿಯೋ ನೀರಿನ ಅವಶ್ಯಕತೆ ಇಲ್ವಾಗಾದ್ರೆ. ಮತ್ತು ರಾಜ್ಯದಲ್ಲೂ ಸಹ ಭೀಕರ ಬರಗಾಲ ಇದೆ. ಇವ್ರದ್ದು ಯಾವುದೇ ಒಂದು ತಯಾರಿ ಇಲ್ಲ ರಾಜ್ಯ ಸರ್ಕಾರದ್ದು. ಕುಂತಲೇ ನಿಂತಲೇ ನರೇಂದ್ರ ಮೋದಿಜಿಯವರು ಟೀಕೆ ಮಾಡೋದು ಬಿಟ್ಟರೆ ಯಾವುದೇ ಒಂದು ಪೂರ್ವ ತಯಾರಿ. ಇವತ್ತು ಜಾನುವಾರುಗಳಿಗೆ ಮೇವು ಶೇಖರಣೆ ಮಾಡ್ತಕ್ಕಂಥದ್ದು, ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಯಾವುದ್ರ ಕಡೆನೂ ರಾಜ್ಯ ಸರ್ಕಾರ ಗಮನ ಕೊಟ್ಟಿಲ್ಲ. ಇದರ ಪರಿಣಾಮ ಜೊತೆ ಅವಾಗ ತಮಿಳುನಾಡಿಗೆ ನೀರು ಬಿಡ್ತಕ್ಕಂಥ ವಿಚಾರದಲ್ಲಿ ಏನು ಕಣ್ಮುಚ್ಕೊಂಡು ಕೋರ್ಟ್ ಆದೇಶ ಬರೋಕ್ಕೂ ಮುಂಚೆನೇ ನೀರು ಬಿಡೋಕ್ಕೆ ಶುರು ಮಾಡ್ತಾಯಿದ್ರು ಕಾವೇರಿ ನೀರನ್ನು. ಇವತ್ತು ಉತ್ತರ ಕೊಡಬೇಕಲ್ಲ, ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಉತ್ತರ ಕೊಡಬೇಕಲ್ಲ. ಮೊನ್ನೆ DK ಶಿವಕುಮಾರ್ ಅವರು ಉತ್ತರ ಕೊಡೋಕೆ ಅವತ್ತು ಏನು ಹೇಳಿದ್ರು DK ಶಿವಕುಮಾರ್ ಅವರು? ಸುಪ್ರೀಂ ಕೋರ್ಟಿನ ಆದೇಶನ ಪರಿಪಾಲನೆ ಮಾಡ್ತೇವೆ ಅಂತ ಹೇಳಿದ್ರು. ಜೊತೆಲಿ ರಾಜ್ಯದ ಜನರ ಜವಾಬ್ದಾರಿನೂ ಕೂಡ ಅವರೇ ಹೊರಬೇಕಲ್ಲ. ಹಾಗಾದರೆ ತಮ್ಮ ಜವಾಬ್ದಾರಿಯಿಂದ ನುಣುಚ್ಕೊಂಡಿರ್ತಕ್ಕಂಥ ಪರಿಣಾಮವಾಗಿ ರಾಜ್ಯದ ಜನರು ಕೂಡ ಸಂಕಷ್ಟದಲ್ಲಿದ್ದಾರೆ, ರೈತರು ಕೂಡ ಸಂಕಷ್ಟದಲ್ಲಿದ್ದಾರೆ. ಬೆಂಗಳೂರು ಮಹಾನಗರದಲ್ಲೂ ಕೂಡ ಇಂಥ ಕೆಟ್ಟ ಪರಿಸ್ಥಿತಿಗೆ ಬಂದಿದೆ. ಕುಡಿಯೋ ನೀರಿನ ಹಾಹಾಕಾರ ಇದೆ. ಭಾರತೀಯ ಜನತಾ ಪಾರ್ಟಿಯನ್ನು ಕೂಡ ನಾಳೆ ನಾಡಿದಲ್ಲಿ ಇದನ್ನು ಹೋರಾಟವನ್ನು ಕೈಗೆತ್ತಿಕೊಳ್ತೇವೆ. ಯಾರು ಹೇಳಿದ್ರೆ? ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.